ಎಲ್ಲರಿಗೂ ನಮಸ್ಕಾರ. ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಮೊದಲನೇ ಅಧ್ಯಾಯ ರಾಜಕೀಯ ಸಿದ್ಧಾಂತ. ಇದರ ಅರ್ಥ ವ್ಯಾಖ್ಯೆಗಳು ಆಗಿದೆ ಆಲ್ರೆಡಿ. ಹಾಗೆಯೇ ಅದರ ಸ್ವರೂಪ ಮತ್ತು ವ್ಯಾಪ್ತಿ ಕೂಡ ಆಗಿದೆ. ಈಗ ಈ ತರಗತಿಯಲ್ಲಿ ರಾಜಕೀಯ ಸಿದ್ಧಾಂತದ ಮಹತ್ವ ಏನು ಅದನ್ನು ತಿಳ್ಕೊಳ್ಳೋಣ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಮೊದಲನೇ ಚಾಪ್ಟರ್, ಮೂರನೇ ಟಾಪಿಕ್ ಇದು, ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ. ದ ಟಾಪಿಕ್ ಈಸ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಥಿಯರಿ. ಫಸ್ಟ್ ಇಯರ್ BA, ಸೆಕೆಂಡ್ ಸೆಮಿಸ್ಟರ್ BNU ಪೊಲಿಟಿಕಲ್ ಸೈನ್ಸ್. Importance of political theory. Introduction. Political theory helps us to better understand the concepts that have shaped our politics, including freedom, equality, individuality, democracy, and justice. Political theory is part of political science that explores what a better political world would look like and how it can be created. ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ. ಮೊದಲು ಪೀಠಿಕೆ ಬರೀಬೇಕಾಗುತ್ತೆ. ಪೀಠಿಕೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಪ್ರತ್ಯೇಕತೆ, ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಸೇರಿದಂತೆ ನಮ್ಮ ರಾಜಕೀಯವನ್ನು ರೂಪಿಸಿದ ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ರಾಜಕೀಯ ಸಿದ್ಧಾಂತ ನಮಗೆ ಸಹಾಯ ಮಾಡುತ್ತೆ. ರಾಜಕೀಯ ಸಿದ್ಧಾಂತವು ರಾಜಕೀಯ ವಿಜ್ಞಾನದ ಅಥವಾ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿದ್ದು, ಅದು ಉತ್ತಮ ರಾಜಕೀಯ ಜಗತ್ತು ಹೇಗಿರುತ್ತದೆ ಮತ್ತು ಅದನ್ನು ಹೇಗೆ ರಚಿಸಬಹುದು ಅನ್ನೋದನ್ನು ಪರಿಶೋಧನೆ ಮಾಡುತ್ತೆ. ಪೊಲಿಟಿಕಲ್ ಸೈನ್ಸ್ ಈಸ್ ಆನ್ ಇಂಟೆಲೆಕ್ಚುಯಲ್ ಜನರಲೈಸೇಷನ್ ಅರೈವ್ಡ್ ಅಟ್ ಆಫ್ಟರ್ ಅನ್ ಎಂಪಿರಿಕಲ್ ಆರ್ ನಾರ್ಮೇಟಿವ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ಫಿನಾಮಿನಾ. ಇನ್ ಪೊಲಿಟಿಕಲ್ ಥಿಯರಿ, we do not study all what political science teaches. Herein, our concern is only with the study of the theories propounded by ancient modern political philosophers or thinkers about political matters, like idealism, utilitarianism, Marxism, liberalism, behavioralism, even democracy, communism. These are all some of important political theories. ರಾಜಕೀಯ ವಿಜ್ಞಾನವು ರಾಜಕೀಯ ವಿದ್ಯಮಾನಗಳ ಪ್ರಾಯೋಗಿಕ ಅಥವಾ ಪ್ರಮಾಣಕ ವಿಶ್ಲೇಷಣೆಯ ನಂತರ ಬಂದ ಬೌದ್ಧಿಕ ಸಾಮಾನ್ಯೀಕರಣವಾಗಿರುತ್ತೆ. ರಾಜಕೀಯ ಸಿದ್ಧಾಂತದಲ್ಲಿ ನಾವು ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ವಿಜ್ಞಾನ ಕಲಿಸ್ತಕ್ಕಂತಹ ಎಲ್ಲವನ್ನೂ ಅಧ್ಯಯನ ಮಾಡೋದಿಲ್ಲ. ಇಲ್ಲಿ ನಮ್ಮ ಕಾಳಜಿ ಪ್ರಾಚೀನ ಆಧುನಿಕ ರಾಜಕೀಯ ಚಿಂತಕರು ಅಥವಾ ದಾರ್ಶನಿಕರು ಅಥವಾ ರಾಜಕೀಯ ವಿಷಯಗಳ ಬಗ್ಗೆ ಜ್ಞಾನ ಹೊಂದಿರತಕ್ಕಂತಹ ಚಿಂತಕರು ಪ್ರತಿಪಾದಿಸಿದ ಸಿದ್ಧಾಂತಗಳ ಅಧ್ಯಯನ ಮಾತ್ರ ಮಾಡಲಾಗುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಉದಾಹರಣೆ ಹೇಳೋದಾದರೆ ಆದರ್ಶವಾದ, ಉಪಯುಕ್ತತಾವಾದ, ಮಾರ್ಕ್ಸ್ವಾದ, ಉದಾರವಾದ, ವರ್ತನಾ ಸಿದ್ಧಾಂತ, ಪ್ರಜಾಪ್ರಭುತ್ವ, ಸಮಾಜವಾದ, ಗಾಂಧಿವಾದ ಇವೆಲ್ಲ ಸಿದ್ಧಾಂತಗಳೇ ಅಂತ ಹೇಳ್ಬೋದು. ಇಂಪಾರ್ಟೆನ್ಸ್, ಸಿಗ್ನಿಫಿಕೇಷನ್ಸ್, ಅಡ್ವಾಂಟೇಜಸ್ ಆಫ್ ಪೊಲಿಟಿಕಲ್ ಥಿಯರಿ. ಸಿಗ್ನಿಫಿಕೆನ್ಸ್, ಅಡ್ವಾಂಟೇಜಸ್ ಆಫ್ ಪೊಲಿಟಿಕಲ್ ಥಿಯರಿ. ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ, ಮಹತ್ವ, ಪ್ರಯೋಜನಗಳೇನು ಅಂತ. ಇಟ್ ಮೇಕ್ಸ್ ಪೊಲಿಟಿಕಲ್ ಸೈನ್ಸ್ ಅನ್ ಇಂಡಿಪೆಂಡೆಂಟ್ ಡಿಸಿಪ್ಲಿನ್. ದ ಯೂನಿಟಿ, ಮ್ಯಾಚುರಿಟಿ, ಪ್ರೆಡಿಕ್ಟಬಿಲಿಟಿ and scientific character of the subject is dependent on it. No subject can develop or grow without research and collection of facts and data. A object, in order to grow and develop, needs a theory. It is a very useful gauge in finding out the stage of maturity of the subject. ಇದು ರಾಜಕೀಯ ವಿಜ್ಞಾನವನ್ನು ಸ್ವತಂತ್ರ ಶಿಸ್ತಾಗಿ ಮಾಡುತ್ತದೆ, ಒಂದು ಸ್ವತಂತ್ರ ಶಿಸ್ತಿನ ಅಧ್ಯಯನವನ್ನಾಗಿ ಮಾಡುತ್ತದೆ. ವಿಷಯದ ಏಕತೆ, ಪ್ರಬುದ್ಧತೆ, ಊಹಿಸುವಿಕೆ ಮತ್ತು ವೈಜ್ಞಾನಿಕ ಗುಣವು ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಯಾವುದೇ ವಿಷಯ ಸಂಶೋಧನೆ ಮತ್ತು ಮಾಹಿತಿಯ ಸಂಗ್ರಹ ಇಲ್ಲದೆ ಅಭಿವೃದ್ಧಿಪಡಿಸಲು ಅಥವಾ ಬೆಳೆಯಲು ಸಾಧ್ಯ ಇಲ್ಲ. ಯಾವುದೇ ವಿಷಯವು ಬೆಳೆಯಲು ಮತ್ತು ಅಭಿವೃದ್ಧಿಯಾಗಲು ಒಂದು ವಿಷಯಕ್ಕೆ ಒಂದು ಸಿದ್ಧಾಂತದ ಅಗತ್ಯ ಇರುತ್ತೆ.
ವಿಷಯದ ಪರಿಪಕ್ವತೆಯ ಹಂತವನ್ನು ಕಂಡುಹಿಡಿಯುವಲ್ಲಿ ಇದು ಬಹಳ ಉಪಯುಕ್ತವಾದ ಮಾಪಕವಾಗಿರುತ್ತೆ ಸಿದ್ಧಾಂತ ಅನ್ನೋದು. ಎರಡನೇದಾಗಿ ಸೆಕೆಂಡ್ ಒನ್, ಇಟ್ ಗಿವ್ಸ್ ಸೈಂಟಿಫಿಕ್ ಕ್ಯಾರೆಕ್ಟರ್ ಟು ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಥಿಯರಿ ಗಿವ್ಸ್ scientific character to political science. Political theory has provided it with sound facts and valid generalizations. The modern political theory has come out with new research techniques and tools which are used for collection and verification of facts and research at logical inferences. ರಾಜಕೀಯ ವಿಜ್ಞಾನಕ್ಕೆ ವೈಜ್ಞಾನಿಕ ಪಾತ್ರವನ್ನು ರಾಜಕೀಯ ಸಿದ್ಧಾಂತ ನೀಡುತ್ತೆ. ರಾಜ್ಯಶಾಸ್ತ್ರಕ್ಕೆ ರಾಜಕೀಯ ಸಿದ್ಧಾಂತವು ಅದನ್ನು ಉತ್ತಮ ಸಂಗತಿಗಳು ಮತ್ತು ಮಾನ್ಯ ಸಾಮಾನ್ಯೀಕರಣಗಳಿಂದ ಒದಗಿಸುತ್ತದೆ. ಆಧುನಿಕ ರಾಜಕೀಯ ಸಿದ್ಧಾಂತವು ಹೊಸ ಸಂಶೋಧನಾ ತಂತ್ರಗಳು ಮತ್ತು ಸಾಧನಗಳೊಂದಿಗೆ ಹೊರಬಂದಿದೆ. ಇವುಗಳನ್ನು ತಾರ್ಕಿಕ ಅನುಮಾನಗಳಲ್ಲಿ ಸಂಗತಿಗಳು ಮತ್ತು ಸಂಶೋಧನೆಗಳ ಸಂಗ್ರಹಣೆ ಮತ್ತು ಪರಿಶೀಲನೆಗಾಗಿ ಬಳಸಲಾಗುತ್ತದೆ. ನಂಬರ್ 3, ಇಟ್ ಹೆಲ್ಪ್ಸ್ ದ ಪಾಲಿಸಿ ಮೇಕರ್ಸ್ ಟು ಸಾಲ್ವ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. Political theory helps the policy makers, the rulers of the country, to solve practical problems. Political ideas have generally flourished during periods of social turmoil and change. Example, in Greece and England. J.S. Mill, Bentham, Karl Marx, Sidney Low, all these thinkers have analyzed the contemporary problems and proposed solutions. ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಇದು ನೀತಿ ನಿರೂಪಕರಿಗೆ ಸಹಾಯ ಮಾಡುತ್ತೆ. ರಾಜಕೀಯ ಸಿದ್ಧಾಂತ ದೇಶವನ್ನು ಆಳೋರಿಗೆ ಪ್ರಾಯೋಗಿಕ ಸಮಸ್ಯೆಗಳನ್ನು ಆಡಳಿತದಲ್ಲಿ ಬಗೆಹರಿಸಲು ಸಹಾಯ ಮಾಡುತ್ತದೆ. ರಾಜಕೀಯ ಗೊಂದಲಗಳು ಸಾಮಾನ್ಯವಾಗಿ ಸಾಮಾಜಿಕ ಪ್ರಕ್ಷುಬ್ಧತೆ ಮತ್ತು ಬದಲಾವಣೆಯ ಅವಧಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿವೆ. ಉದಾಹರಣೆಗೆ ಗ್ರೀಸ್ ಮತ್ತು ಇಂಗ್ಲೆಂಡ್. J.S. ಮಿಲ್, ಬೆಂಥಮ್, ಕಾರ್ಲ್ ಮಾರ್ಕ್ಸ್, ಸಿಡ್ನಿ ಲೋ ಈ ಎಲ್ಲ ಚಿಂತಕರು ಸಮಕಾಲೀನ ಸಮಸ್ಯೆಗಳನ್ನು ವಿಶ್ಲೇಷಿಸಿದ್ದಾರೆ ಮತ್ತು ಪರಿಹಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಇಟ್ ಪ್ರೊವೈಡ್ಸ್ ಪೊಲಿಟಿಕಲ್ ನಾಲೆಡ್ಜ್ ಟು ದ ಪೀಪಲ್. the political theory provides political knowledge to the people of the nation and to the people of the world. The study of political theory makes people aware of the political reality and awakens their consciousness. They also come to know about the hindrances faced by the government in the solution of socio-economic problems and ensuring good governance. ಇದು ಜನರಿಗೆ ರಾಜಕೀಯ ಜ್ಞಾನವನ್ನು ಒದಗಿಸುತ್ತದೆ. ರಾಜಕೀಯ ಸಿದ್ಧಾಂತದ ಮಹತ್ವದಲ್ಲಿ 4ನೇ ಅಂಶ, ರಾಜಕೀಯ ಸಿದ್ಧಾಂತ ಜನರಿಗೆ ರಾಜಕೀಯ ಜ್ಞಾನ. ಒಂದು ದೇಶದ ಜನರಿಗಷ್ಟೇ ಅಲ್ಲ, ಇಡೀ ಪ್ರಪಂಚದ ಜನರಿಗೆ ರಾಜಕೀಯ ಜ್ಞಾನನ ಒದಗಿಸುತ್ತೆ. ರಾಜಕೀಯ ಸಿದ್ಧಾಂತದ ಅಧ್ಯಯನವು ರಾಜಕೀಯ ವಾಸ್ತವಿಕತೆಯ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುತ್ತದೆ ಮತ್ತು ಅವರ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಪರಿಹಾರ ಮತ್ತು ಉತ್ತಮ ಆಡಳಿತವನ್ನು ಖಾತ್ರಿಪಡಿಸುವುದರಲ್ಲಿ ಸರ್ಕಾರ ಎದುರಿಸುತ್ತಿರುವ ಅಡೆತಡೆಗಳ ಬಗ್ಗೆಯೂ ಎಲ್ಲ ಜನ ತಿಳ್ಕೊಳ್ಬೇಕಾದ್ರೆ ಅವರಿಗೆ ರಾಜಕೀಯ ಸಿದ್ಧಾಂತದ ಪರಿಜ್ಞಾನ ಇರಬೇಕಾಗುತ್ತೆ. 5th one, it provides legitimacy to the government. Political theory provides legitimacy to the government. The government is not based on merely on force or suppression. Even a military government professes its constitutional characters. The political structure of a government follows one or the other political theory. ರಾಜಕೀಯ ಸಿದ್ಧಾಂತ ಸರ್ಕಾರಕ್ಕೆ ನ್ಯಾಯ ಸಮ್ಮತತೆಯನ್ನು ಒದಗಿಸುತ್ತದೆ. ಸರ್ಕಾರ ಕೇವಲ ಬಲ ಅಥವಾ ನಿಗ್ರಹವನ್ನು ಆಧರಿಸಿಲ್ಲ, ಬಲ ಪ್ರಯೋಗವನ್ನು ಆಧರಿಸಿರೋದಿಲ್ಲ. ಈವನ್ ಮಿಲಿಟರಿ ಸರ್ಕಾರ ಸಹ ಇದನ್ನು ಸಂವಿಧಾನಾತ್ಮಕ ಪಾತ್ರಗಳು ಅಂತ ಬಯಸುತ್ತೆ. ಅಂದರೆ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸುತ್ತೆ, ಒಂದು ಸಿದ್ಧಾಂತನ ಆಧರಿಸಿನೇ ಆಡಳಿತ ನಡೆಸುತ್ತೆ. ಸರ್ಕಾರದ ರಾಜಕೀಯ ರಚನೆ ಒಂದು ಅಥವಾ ಇನ್ನೊಂದು ರಾಜಕೀಯ ಸಿದ್ಧಾಂತನ ಅನುಸರಿಸುತ್ತೆ. ನಂಬರ್ 6, ಇಟ್ ಮೇಕ್ಸ್ ರಿಸರ್ಚ್ ಮೀನಿಂಗ್ಫುಲ್. Political theory helps in giving scientific explanation. It provides a theoretical framework before us. It can help us in arranging our facts in a meaningful way and reach generalizations. It can also make it possible for the results of various researches to be compared and point out the areas of research in which more empirical work is needed. ರಾಜಕೀಯ ಸಿದ್ಧಾಂತ ಸಂಶೋಧನೆಯನ್ನು ಅರ್ಥಪೂರ್ಣವನ್ನಾಗಿಸುತ್ತದೆ. ಇದು ವೈಜ್ಞಾನಿಕ ವಿವರಣೆಯನ್ನು ನೀಡಲು ಸಹಾಯ ಮಾಡುತ್ತೆ. ಸಿದ್ಧಾಂತ
ಇದು ನಮ್ಮ ಮುಂದೆ ಸೈದ್ಧಾಂತಿಕ ಚೌಕಟ್ಟನ್ನು ಹೊಂದಿದೆ. ನಮ್ಮ ಸತ್ಯಗಳನ್ನು ಅರ್ಥಪೂರ್ಣ ರೀತಿಯಲ್ಲಿ ಜೋಡಿಸಲು, ಸಾಮಾನ್ಯೀಕರಣಗಳನ್ನು ತಲುಪಲು ಸಹಾಯ ಮಾಡುತ್ತೆ. ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಸಿದ್ಧಾಂತ ಸಹಾಯ ಮಾಡುತ್ತೆ. ಇದು ವಿವಿಧ ಸಂಶೋಧನೆಗಳ ಫಲಿತಾಂಶಗಳನ್ನು ಹೋಲಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ ಮತ್ತು ಹೆಚ್ಚಿನ ಪ್ರಾಯೋಗಿಕ ಕಾರ್ಯಗಳು ಅಗತ್ಯವಿರುವ ಸಂಶೋಧನೆಯ ಕ್ಷೇತ್ರಗಳನ್ನು ಎತ್ತಿ ತೋರಿಸುತ್ತದೆ. ಸೆವೆಂತ್ ಇಂಪಾರ್ಟೆಂಟ್ ಥಿಂಗ್ which indicates the significance of political theory, knowledge of our rights and duties. A democratic ground implies popular participation in political process such as elections. 8.1 It brings social change. Political theory brings social change. Change is the law of nature. Any change in society more or less influences its cultural, political and economic aspect. Political theories have brought about deep and profound changes in human society. It helps in establishing a balance between facts, happenings and human values. ರಾಜಕೀಯ ಸಿದ್ಧಾಂತದ ಪರಿಜ್ಞಾನದಿಂದ ನಮ್ಮ ಹಕ್ಕುಗಳ ಮತ್ತು ಕರ್ತವ್ಯಗಳ ಜ್ಞಾನ ತಿಳ್ಕೊಬೋದು. ನಾವು ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಮಗೆ ರಾಜಕೀಯ ಸಿದ್ಧಾಂತದ ಅರಿವಿರಬೇಕಾಗುತ್ತೆ. ಪ್ರಜಾಪ್ರಭುತ್ವದ ನೆಲೆಯು ಚುನಾವಣೆಯಂತಹ ರಾಜಕೀಯ ಪ್ರಕ್ರಿಯೆಯಲ್ಲಿ ಜನ ಭಾಗವಹಿಸುವಿಕೆಯನ್ನು ಸೂಚಿಸುತ್ತದೆ. ಪ್ರಜಾಪ್ರಭುತ್ವ ಅಂದರೆ ಏನು ತಿಳ್ಕೊಬೇಕಾದ್ರೆ ಮೊದಲು ಸಿದ್ಧಾಂತದ ಅರಿವಿರಬೇಕಾಗುತ್ತೆ. ಇದು ಸಾಮಾಜಿಕ ಬದಲಾವಣೆಯನ್ನು ತರುತ್ತೆ. ಸಿದ್ಧಾಂತ ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ಸಮಾಜದಲ್ಲಿನ ಯಾವುದೇ ಬದಲಾವಣೆ ಅದರ ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಅಂಶವನ್ನು ಹೆಚ್ಚು ಕಡಿಮೆ ಪ್ರಭಾವ ಬೀರುತ್ತದೆ. ರಾಜಕೀಯ ಸಿದ್ಧಾಂತಗಳು ಮಾನವ ಸಮಾಜದಲ್ಲಿ ಆಳವಾದ ಬದಲಾವಣೆಗಳನ್ನು ತಂದಿವೆ. ಇದು ಸತ್ಯಗಳು, ಘಟನೆಗಳು ಮತ್ತು ಮಾನವ ಮೌಲ್ಯಗಳ ನಡುವೆ ಸಮತೋಲನವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. Lastly, we can conclude the importance of political theory. Conclusion: Political theory is neither pure philosophy nor is it pure science, in spite of the fact that it is an important brand of political science. Political theory is, of course, a way of comprehending and explaining political reality. Such comprehension and explanation cannot be divorced from human subjectivity and political ideology. The need and significance of political theory will never die, since man is a social animal. ಕೊನೆಯದಾಗಿ ಉಪಸಂಹಾರ ಮಾಡೋದಾದರೆ, ರಾಜಕೀಯ ಸಿದ್ಧಾಂತ ಒಂದು ಶುದ್ಧ ತತ್ವಶಾಸ್ತ್ರವಲ್ಲ, ಅಥವಾ ರಾಜಕೀಯ ವಿಜ್ಞಾನದ ಪ್ರಮುಖ ಬ್ರ್ಯಾಂಡ್ ಆಗಿದ್ದರೂ ಅದು ಶುದ್ಧ ವಿಜ್ಞಾನ ಅಲ್ಲ. ರಾಜಕೀಯ ಸಿದ್ಧಾಂತವು ರಾಜಕೀಯ ವಾಸ್ತವತೆಯನ್ನು ಗ್ರಹಿಸುವ ಮತ್ತು ವಿವರಿಸುವ ಒಂದು ಮಾರ್ಗ ಆಗಿದೆ ಅಷ್ಟೆ. ಅಂತಹ ಗ್ರಹಿಕೆಯನ್ನು ಮತ್ತು ವಿವರಣೆಯನ್ನು ಮಾನವ ವ್ಯಕ್ತಿನಿಷ್ಠತೆ ಮತ್ತು ರಾಜಕೀಯ ಸಿದ್ಧಾಂತದಿಂದ ಪ್ರತ್ಯೇಕಿಸಲಾಗುವುದಿಲ್ಲ. ಮನುಷ್ಯನು ಸಾಮಾಜಿಕ ಪ್ರಾಣಿಯಾಗಿರೋದ್ರಿಂದ ರಾಜಕೀಯ ಸಿದ್ಧಾಂತದ ಅಗತ್ಯತೆ ಮತ್ತು ಮಹತ್ವ ಎಂದಿಗೂ ಸಾಯೋದಿಲ್ಲ. ಇದು ಮಾನವನ ಜೊತೆಯಲ್ಲಿ ಸಿದ್ಧಾಂತ ನಿರಂತರವಾಗಿ ಬೆಳೆಯುತ್ತಾ ಹೋಗುತ್ತದೆ. ವಂದನೆಗಳು. ಥ್ಯಾಂಕ್ ಯು ಆಲ್.